ಎಲ್ಲರಿಗೂ ನಮಸ್ಕಾರಗಳು. ಲಕ್ಷ್ಮೀ ಕೃಪೆಗಾಗಿ ಹೋಳಿ ಎಂದು ಖರೀದಿಸಲೇಬೇಕಾದ ವಸ್ತುಗಳು ಯಾವುದು ಅಂತ ನೋಡೋಣ. ಹೋಳಿ ಆಚರಿಸುವ ಪ್ರತಿಯೊಬ್ಬರ ವಿಧಾನವು ವಿಭಿನ್ನವಾಗಿದೆ. ಕೆಲವರು ಸಾಕಷ್ಟು ಸಿಹಿ ತಿಂಡಿಗಳು ಮತ್ತು ಭಕ್ಷ್ಯಗಳನ್ನು ತಿನ್ನುವುದರಿಂದ ಸಂತೋಷ ಪಡುತ್ತಾರೆ. ಆದರೆ ಕೆಲವರಿಗೆ ಹೋಳಿಯಲ್ಲಿ ಹೊಸ ಬಟ್ಟೆಗಳನ್ನು ಧರಿಸುವುದು ಬಹಳ ಮುಖ್ಯ. ನೀವು ಹೋಳಿ ಹಬ್ಬವನ್ನು ಹೇಗೆ ಆಚರಿಸುತ್ತೀರಿ ಎಂಬುದು ಮುಖ್ಯವಲ್ಲ, ಆದರೆ ವಾಸ್ತು ಪ್ರಕಾರ ಹೋಳಿಯಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸಲು ಮರೆಯಬೇಡಿ. ಏಕೆಂದರೆ ಹೋಳಿಯಲ್ಲಿ ಖರೀದಿಸಲು ತುಂಬ ಶುಭವೆಂದು ಪರಿಗಣಿಸಲಾದ ಕೆಲವು ವಸ್ತುಗಳಿವೆ. ಹೋಳಿ ದಿನದಂದು ನೀವು ಈ ವಸ್ತುಗಳನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಉಳಿಯುತ್ತದೆ ಮತ್ತು ನೀವು ಆರ್ಥಿಕ ಸಮೃದ್ಧಿಯನ್ನು ಹೊಂದುತ್ತೀರಿ. ಆ ವಸ್ತುಗಳು ಯಾವುವು ಎಂದು ತಿಳಿಯೋಣ. ಬಿದಿರು ಗಿಡ. ಬಿದಿರಿನ ಗಿಡವನ್ನು ಅದೃಷ್ಟದ ಸಸ್ಯವೆಂದು ಪರಿಗಣಿಸಲಾಗುತ್ತದೆ. ಹೋಳಿ ದಿನದಂದು ನೀವು ಬಿದಿರಿನ ಸಸ್ಯವನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯು ಅದರಿಂದ ತುಂಬ ಸಂತೋಷ ಪಡುತ್ತಾಳೆ. ವಾಸ್ತು ಪ್ರಕಾರ ಮನೆಯಲ್ಲಿ ಬಿದಿರಿನ ಸಸ್ಯವನ್ನು ನೆಡುವುದು ಮನೆಗೆ ಸಕಾರಾತ್ಮಕತೆಯನ್ನು ತರುತ್ತದೆ. ಹೋಳಿ ಹಬ್ಬದಂದು ಬಿದಿರಿನ ಗಿಡವನ್ನು ತಂದು ಅದರ ಮೇಲೆ ಕಲವಾ ದಾರ ಕಟ್ಟಿ ಹೀಗೆ ಮಾಡುವುದರಿಂದ ಬಿದಿರಿನ ಸಸ್ಯವು ಒಣಗುವುದಿಲ್ಲ ಎಂದು ನಂಬಲಾಗಿದೆ. ಬೆಳ್ಳಿ ನಾಣ್ಯ. ಹೋಳಿ ದಿನದಂದು ಬೆಳ್ಳಿಯನ್ನು ಖರೀದಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಹೋಳಿ ದಿನದಂದು ಬೆಳ್ಳಿಯ ನಾಣ್ಯವನ್ನು ಖರೀದಿಸಿ ಹೋಳಿ ಪೂಜೆಯಲ್ಲಿ ಇರಿಸಿ. ಲಕ್ಷ್ಮೀ ದೇವಿಯ ಮುಂದೆ ಬೆಳ್ಳಿಯ ನಾಣ್ಯವನ್ನು ಇರಿಸಿ ಮತ್ತು ಅದರ ಮೇಲೆ ಕೆಂಪು ಕುಂಕುಮವನ್ನು ಹಾಕಿ ಮತ್ತು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ. ಈ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಸಮೃದ್ಧವಾಗುತ್ತದೆ. ಕೇಸರಿ. ಲಕ್ಷ್ಮೀ ದೇವಿಯು ಕೇಸರಿಯನ್ನು ತುಂಬ ಇಷ್ಟಪಡುತ್ತಾಳೆ. ವಿಶೇಷವಾಗಿ ನೀವು ಹೋಳಿ ದಿನದಂದು ಕೇಸರಿಯನ್ನು ಖರೀದಿಸಬೇಕು. ಕೇಸರಿಯನ್ನು ಖರೀದಿಸಿ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ. ನೀವು ಈ ಕೇಸರಿಯನ್ನು ಖೀರ್ನಲ್ಲಿ ಹಾಕಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ಆಗಲೂ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಹೋಳಿ ದಿನದಂದು ಕೇಸರಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ. ಲೋಹದಿಂದ ಮಾಡಿದ ಆಮೆ. ವಾಸ್ತು ಪ್ರಕಾರ ಲೋಹದ ಆಮೆಯನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಲೋಹದ ಆಮೆಯನ್ನು ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಹೇಳಲಾಗುತ್ತದೆ. ವಾಸ್ತು ಪ್ರಕಾರ ಮನೆಯಲ್ಲಿ ಲೋಹದ ಆಮೆಯನ್ನು ಇಡುವುದು ಕ್ರಮೇಣ ನಿಮ್ಮನ್ನು ಮುನ್ನಡೆಸುತ್ತದೆ. ಹೋಳಿ ದಿನದಂದು ಲೋಹದಿಂದ ಮಾಡಿದ ಆಮೆಯನ್ನು ತರುವ ಮೂಲಕ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಉಳಿಯುತ್ತದೆ. ತೋರಣ. ಹೋಳಿ ದಿನದಂದು ನೀವು ತೋರಣವನ್ನು ಸಹ ಖರೀದಿಸಬಹುದು. ಹೋಳಿ ದಿನದಂದು ಮನೆಯಲ್ಲಿ ತೋರಣ ಕಟ್ಟುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಹೋಳಿಯ ದಿನದಂದು ಮನೆಯಲ್ಲಿ ತೋರಣ ಕಟ್ಟುವ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ನಂಬಲಾಗಿದೆ. ತೋರಣವು ಸಕಾರಾತ್ಮಕ ಶಕ್ತಿಗೆ ಸಾಕಷ್ಟು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಹೋಳಿಯಂದು ಈ ಸಣ್ಣ ಪುಟ್ಟ ವಸ್ತುಗಳನ್ನು ಮನೆಗೆ ತರೋದರ ಜೊತೆಗೆ ನಮ್ಮೆಲ್ಲ ಕಷ್ಟಗಳನ್ನು ದೂರವಾಗಿಸಿಕೊಳ್ಳೋಣ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಧನ್ಯವಾದಗಳು.